ಸಚಿವ ಸ್ಥಾನದಿಂದ ಬಿ ನಾಗೇಂದ್ರ ವಜಾಗೊಳಿಸೋದಿಕ್ಕೆ ಬಿಜೆಪಿ ಪಟ್ಟು. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ಬಿಜೆಪಿಯಿಂದ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದ ಕೆಂಗಲ್ ಗೇಟ್ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಸಚಿವ ನಾಗೇಂದ್ರ ವಜಾ ಮಾಡಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸೇರಿದ ಹಾಗೆ ಬಿಜೆಪಿಯ ಶಾಸಕರು ಭಾಗಿಯಾಗಿದ್ದಾರೆ. ಹೋರಾಟ ನಾವು ಕಳೆದ 3 ದಿನದಿಂದ ಕೂಗ್ತಾ ಇದ್ದೀರಿ, ಘೋಷಣೆ ಆಗ್ತಾ ಇದ್ದೀರಿ. ಯಾತಕ್ಕೋಸ್ಕರ ಅಂದ್ರೆ ದಲಿತರ ಹಣ ವಾಪಸ್ ಬರಲಿ, ಮತ್ತೆ ಹಣ ದಲಿತರಿಗೆ ಹೋಗ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಅವರು ಮೌನವಾಗಿ ಕೂತಿದ್ದಾರೆ. ಯಾಕೆ ಅಂದ್ರೆ ನುಂಗಣ್ಣಗಳು ಅವರೆಲ್ಲ ನುಂಗಿದ್ದಾರೆ, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದಾರೆ. ಇದ್ರ ವಿರುದ್ಧ ಇವತ್ತೂ ನಾವು ಪ್ರತಿಭಟನೆ ಮಾಡ್ತೀರಿ, ನಾಳೆನೂ ಪ್ರತಿಭಟನೆ ಮಾಡ್ತೀರಿ. ನಿಮಗೆ ಮಾನ ಮರ್ಯಾದೆ ಇದ್ರೆ, ಸದನ ನಡಿಬೇಕು ಅನ್ನೋ ಆಸೆ ಇದ್ರೆ, ಚರ್ಚೆ ಆಗಬೇಕು ಅಂತ ಆಸೆ ಇದ್ರೆ, ಒಬ್ಬನಿಗೋಸ್ಕರ ಯಾಕೆ ಇಡೀ ಸದನ ಹಾಳು ಮಾಡ್ತಾ ಇದೆ? ಒಬ್ಬ ವ್ಯಕ್ತಿಗೋಸ್ಕರ. ಬೇರೆ ಯಾರು ದಲಿತರು ಇಲ್ವಾ? ಬೇಕಾದಷ್ಟು ಜನ ಎಸ್ಟಿಗಳು, ಇನ್ನು 10-12 ಜನ ಎಸ್ಟಿಗಳಿದ್ದಾರೆ. ಮಂತ್ರಿ ಮಾಡಿ ಅವ್ರನ್ನ, ಒಬ್ಬರನ್ನೆಲ್ಲ 4 ಜನ ಮಂತ್ರಿ ಮಾಡಿ, ದಲಿತರನ್ನ 4 ಜನ ಮಂತ್ರಿ ಮಾಡಿ. ಇವನೇ ಬೇಕು ಅನ್ನೋದಕ್ಕೆ ಈಗ ಲಂಚ ತಗೊಂಡಿದ್ದೀರಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇದು ನಮ್ಮ ಹೋರಾಟ. NDA, JDS ಮತ್ತು ನಾವೆಲ್ಲರೂ ಕೂಡ ಸೇರಿ ಹೋರಾಟವನ್ನ ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದ್ದೀವಿ, ಹೊರಗಡೆನೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ JDS ಎಲ್ಲ ಮುಖಂಡರು ಬಂದಿದ್ದಾರೆ. ಬೆಳಗ್ಗೆನೂ ಕೂಡ ಕುಮಾರಸ್ವಾಮಿ ಅವರು ಫೋನ್ ಮಾಡಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಾಡಿ ಇನ್ನೂ ಜೋರು ಮಾಡಿ ಅಂತೇಳಿ JDS ಅಧ್ಯಕ್ಷರು, ಕೇಂದ್ರ ಸಚಿವರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರಿಂದ ಈ NDA ಹೋರಾಟಕ್ಕೆ ನ್ಯಾಯ ಸಿಗುತ್ತೆ, ದಲಿತರ ಹಣ ವಾಪಸ್ ದಲಿತರ ಅಕೌಂಟ್ ಹೋಗುತ್ತೆ. ಇದು ನಮ್ಮ ಬೇಡಿಕೆ. ಇದು ನ್ಯಾಯಯುತವಾದ ಬೇಡಿಕೆ, ಸತ್ಯವಾದ ಬೇಡಿಕೆ. ಕಾಂಗ್ರೆಸ್ ಅವರು ಮಾಡ್ತಾ ಇರೋದು, ಇವತ್ತು ಸ್ಟೇಟ್ಮೆಂಟ್ ಮಾಡಿರೋದು ಅದು ಬೋಗಸ್, ಜನಗಳಿಗೆ ಮೋಸ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ವಿಧಾನಸಭೆ ಒಳಗೂ ಈಗ ಮತ್ತೆ ಹೋಗಿ ಹೋರಾಟವನ್ನು ಕಂಟಿನ್ಯೂ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 2 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ನಾವು ಸದಸ್ಯರುಗಳು ಒಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛಪಡ್ತೇನೆ, ಯಾರನ್ನ ರಕ್ಷಣೆ ಮಾಡಿಕೊಂಡಿದ್ದೀರಿ? ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡು 24 ಗಂಟೆಯಲ್ಲಿ ಏನ್ ಹೇಳಿದ್ರಿ ಮುಖ್ಯಮಂತ್ರಿಗಳೇ? ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಒಂದು ಒಳಗಾಗ್ತೇನೆ ಅನ್ನೋ ಮಾತನ್ನು ಹೇಳಿದ್ರಿ. ಯಾರನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ? ಯಾರು ಇವತ್ತು ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ಒಬ್ಬ ಭ್ರಷ್ಟನನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದೀರಿ ನಾಗೇಂದ್ರನನ್ನ. ಯಾಕೆ DK ಶಿವಕುಮಾರ್ ಅವರೇ, ಯಾಕೆ ಇವತ್ತು ನಾಗೇಂದ್ರ ಅವರು ಕಂಡ್ರೆ ಅಷ್ಟು ಭಯ? ಇವತ್ತು ನಾಗೇಂದ್ರ ಒಬ್ಬ ದಲಿತ ಅಂತ ಹೇಳಿ ಇವತ್ತು ಬಿಜೆಪಿ JDS ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಿರಲ್ಲ. ಇವತ್ತು ನಾಗೇಂದ್ರ ಅವರೇ, ನಿಮಗೆ ಹೇಳೋದಕ್ಕೆ ನಾಚಿಕೆ ಆಗಬೇಕು. ಇವತ್ತು ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ನೀವು, ಆ ಸಮುದಾಯದ ಹೆಸರಿರ್ತಕ್ಕಂಥ ಯಾವುದೇ ಒಂದು ಯೋಗ್ಯತೆ ನಿಮಗಿಲ್ಲ. ನಿಜವಾಗ್ಲೂ ಕೂಡ ಆ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅನ್ನುವ ಇಚ್ಛಾಶಕ್ತಿ ಇದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳುವ ಮುಂಚಿತವಾಗಿ ನೀವೇ ನಾಗೇಂದ್ರ ಅವರೇ ರಾಜೀನಾಮೆ ಕೊಟ್ಟು ನೀವು ಇಳಿಬೇಕಾಗ್ತದೆ. ಇವತ್ತು ಒಬ್ಬರಲ್ಲ, ಇನ್ನೂ ಇಬ್ಬರಿಗೆ ವಾಲ್ಮೀಕಿ ಸಮುದಾಯದ ST ಸಮುದಾಯದ ಇರ್ತಕ್ಕಂಥ ಮಂತ್ರಿ ಮಾಡಿ, ಮಹಿಳೆಯರಿಗೂ ಮಂತ್ರಿ ಮಾಡಿಲ್ಲ. ಇವತ್ತು ಇನ್ನೂ ಇಬ್ಬರಿಗೆ ಅವಕಾಶವನ್ನು ಕೊಡಿ. ಅದೇ ಸಮುದಾಯಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಒಂದ್ ಹೇಳ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾನೆ, ಉಪಮುಖ್ಯಮಂತ್ರಿ ಕೂಡ ಹೇಳ್ತಾನೆ, ಭ್ರಷ್ಟಾಚಾರಕ್ಕೆ
ಜಾತಿಯ ಬಣ್ಣವನ್ನ ಕಟ್ಟುವಂತ ಷಡ್ಯಂತ್ರ ಮಾಡಬೇಡಿ. ಭ್ರಷ್ಟಾಚಾರಕ್ಕೆ ಜಾತಿಯ ಬಣ್ಣ ಕಟ್ಟಬೇಡಿ. ಇನ್ನು ನಾಗೇಂದ್ರ ಅವರನ್ನ ವಜಾ ಮಾಡಲೇಬೇಕು ಅಂತ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಸರ್ಕಾರದಿಂದ ವಿಧಾನಸಭೆಯಲ್ಲಿ ಈ ಕುರಿತಾಗಿ ಹೇಳಿಕೆ ಕೂಡ ದಾಖಲಾಗಿದೆ. ನಾಗೇಂದ್ರ ಬಗ್ಗೆ ವಿಪಕ್ಷಗಳು ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಸದನದಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಈ ಕುರಿತಾಗಿ ಮಾತನಾಡಿದರು. ಸರ್ಕಾರ ತೆಗೆದುಕೊಂಡಂತಹ ಕ್ರಮದ ಬಗ್ಗೆ ವರದಿ ಓದಿ ಹೇಳಿದ್ರು ಪರಮೇಶ್ವರ್. ಅಧಿವೇಶನಕ್ಕೆ ವಿರೋಧ ಪಕ್ಷಗಳು ತೊಂದರೆ ಮಾಡೋದು ಸರಿಯಲ್ಲ. ಅಧಿವೇಶನಕ್ಕೆ ಅಡ್ಡಿ ಮಾಡಲಾಗ್ತಾ ಇದೆ. ಇದು ಸಂವಿಧಾನಕ್ಕೆ ಅಪಚಾರ ಅಂತ ಡಿಸಿಎಂ ಪರಮೇಶ್ವರ್ ಮಾತನಾಡಿದರು. ಯೋಜನೆ ಮತ್ತು ಸಾಂಸ್ಥಿಕ ಸಚಿವರಾದ ಡಿ ನಾಗೇಂದ್ರ ಅವರ ಕುರಿತು ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಸದನವು ಸುಗಮವಾಗಿ ನಡೆಯಲು ಅಡ್ಡಿಪಡಿಸುತ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ನಾವು ಅನಿತಾ ರಾಹುಲ್, ದೀಪಾ ಡಿ, ವಿ ಕೃಷ್ಣಮೂರ್ತಿ ಮತ್ತು ಇತರೆ ಖಾಸಗಿ ವ್ಯಕ್ತಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿರುತ್ತದೆ. ಸಿಬಿಐನ ನಂತರ ಜಾರಿ ನಿರ್ದೇಶನಾಲಯವು 6/6/24 ECIR ನಂಬರ್ ECIR/PGZO/14/2024 ಅನ್ನು ದಾಖಲಿಸಿ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ 2002 PMLA ಅಡಿಯಲ್ಲಿ ತನಿಖೆ ಪ್ರಾರಂಭಿಸಿರುತ್ತದೆ. ಇಡಿ ಮತ್ತು ಸಿಬಿಐಗಳು ಪ್ರಕರಣ ದಾಖಲಿಸಿದರೂ ಸಹ ರಾಜ್ಯದ ತನಿಖಾ ಸಂಸ್ಥೆಯಾದ ಸಿಐಡಿಯು 14 ಆರೋಪಿಗಳನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿರುತ್ತಾರೆ. ಪ್ರಕರಣದಲ್ಲಿ A1 ಸತ್ಯನಾರಾಯಣ ವರ್ಮ, A2 ಶ್ರೀನಿವಾಸ ರಾವ್ ಕಾಕಿ ಮತ್ತು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ A3 ಪರಮೇಶ್ವರ್ ಅವರೇ, ನಿಮಗೆ ಈ ಸ್ಥಿತಿ ಬರಬಾರದಿತ್ತು. ನೀವು ಇಂಥ ಪ್ರಶ್ನೆಯನ್ನ ಸಮರ್ಥನೆ ಮಾಡಿ. ವಾಲ್ಮೀಕಿ ನಿಗಮದ MD ಆಗಿದ್ದ JG ಪದ್ಮನಾಭ ಮತ್ತು ಅಕೌಂಟೆಂಟ್ ಪರಶುರಾಮ ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆಯಾಗಲು ಪ್ರಮುಖ ಕಾರಣಕರ್ತರಾಗಿರುತ್ತಾರೆ. 409, 420, 470 ಸರ್ಕಾರವು 31/5/26 ಈ ಪ್ರಕರಣದ ಸಮಗ್ರ ತನಿಖೆಗಾಗಿ ಸಿಐಡಿಯ ಮೂಲಕ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶಿಸುತ್ತದೆ. ದಿನಾಂಕ 1/6/24 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ರೀಜನಲ್ ಹೆಡ್ ರವರಿಗೆ ಪತ್ರ ಬರೆದು ನಿಗಮದ ಅನುಮತಿಯಿಲ್ಲದೆ ನಿಯಮಬಾಹಿರವಾಗಿ ವರ್ಗಾವಣೆಯಾಗಿರುವ ಹಣವನ್ನು ಹಿಂತಿರುಗಿಸುವಂತೆ ಕೋರಿರುತ್ತಾರೆ. ಈ ನಡುವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಜಿ ರಸ್ತೆ ಶಾಖೆಯ ವ್ಯವಸ್ಥಾಪಕರು ನೀಡಿರುವ ದೂರಿನ ಆಧಾರದಲ್ಲಿ ಸಿಬಿಐ ಐಪಿಸಿ ಸೆಕ್ಷನ್ 120B 409-420 467 468 ಇದರೊಂದಿಗೆ ಭ್ರಷ್ಟಾಚಾರದ ಪ್ರತಿಬಂಧಕ ಕಾಯ್ದೆಯ ಸೆಕ್ಷನ್ 113(2) ಮತ್ತು 13(1)A ಗಳಡಿಯಲ್ಲಿ FIR ನಂಬರ್ RCO 782024B0001 ಅನ್ನು ದಿನಾಂಕ 3/6/24 ದಾಖಲಿಸಿಕೊಂಡಿದೆ. ಈ ದೂರು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳಾದ ಸುಸ್ಮಿತಾ ರಾಹುಲ್, ದೀಪಾ ಡಿ, ವಿ ಕೃಷ್ಣಮೂರ್ತಿ ಮತ್ತು ಇತರೆ ಖಾಸಗಿ ವ್ಯಕ್ತಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿರುತ್ತದೆ. ಸಿಬಿಐನ ನಂತರ ಜಾರಿ ನಿರ್ದೇಶನಾಲಯವು 6/6/24 ECIR ನಂಬರ್ ECIR/PGZO/14/2024 ಅನ್ನು ದಾಖಲಿಸಿ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ 2002 PMLA ಅಡಿಯಲ್ಲಿ ತನಿಖೆ ಪ್ರಾರಂಭಿಸಿರುತ್ತದೆ. ಇಡಿ ಮತ್ತು ಸಿಬಿಐಗಳು ಪ್ರಕರಣ ದಾಖಲಿಸಿದರೂ ಸಹ ರಾಜ್ಯದ ತನಿಖಾ ಸಂಸ್ಥೆಯಾದ ಸಿಐಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.